ನೋಡಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆದ ಕ್ವಶನ್ಗಳನ್ನ ನೋಡೋಣ ಫ್ರೆಂಡ್ಸ್. ನೋಡಿ ಮೊದಲನೇ ಅಧ್ಯಾಯದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಅಧ್ಯಾಯದಲ್ಲಿ ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಬೆಳೆಯುತ್ತಿದ್ದ ಸಾಂಬಾರು ಪದಾರ್ಥಗಳು ಯಾವುವು ಅಂತ ಕೇಳ್ಬೋದು ಫ್ರೆಂಡ್ಸ್. ಜೀರಿಗೆ, ಮೆಣಸು, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಸಾಂಬಾರು ಪದಾರ್ಥಗಳನ್ನು ಭಾರತದಲ್ಲಿ ಹೇರಳವಾಗಿ ಬೆಳೆಯಲಾಗ್ತಾ ಇತ್ತು. ನೋಡಿ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗ. ನೋಡಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ನಡೀತಾ ಇತ್ತು. ಪ್ರಾಚೀನ ಕಾಲದಲ್ಲಿ ನಡೀತಾ ಇತ್ತು ಮತ್ತು ಮಧ್ಯಕಾಲದಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಸಾಂಬಾರು ಪದಾರ್ಥಗಳ ವ್ಯಾಪಾರ ನಡೀತಾ ಇತ್ತು. ಯಾವ ಮಾರ್ಗದ ಮುಖಾಂತರ ಈ ವ್ಯಾಪಾರ ನಡೀತಾ ಇತ್ತು ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ಏಷ್ಯಾದಲ್ಲಿ ಬೆಳೆದಂತಹ ಸಾಂಬಾರು ಪದಾರ್ಥಗಳನ್ನು ಈ ಅರಬ್ ವರ್ತಕರು ಏನು ಮಾಡ್ತಾಯಿದ್ರು, ಏಷ್ಯಾದ ಸರಕುಗಳನ್ನು ಕೊಂಡುಕೊಳ್ತಾ ಇದ್ರು. ಅದನ್ನು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು. ಇಟಲಿಯ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಬಂದು ಆ ಸರಕುಗಳನ್ನು ಕೊಂಡುಕೊಂಡು ಯುರೋಪಿನ ಇತರ ರಾಷ್ಟ್ರಗಳಲ್ಲಿ ಮಾರಾಟ ಮಾಡ್ತಾಯಿದ್ರು. ಹೀಗೆ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಏರ್ಪಟ್ಟಿತ್ತು. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಹೇಗೆ ನಡೀತಾ ಇತ್ತು ಅನ್ನೋದನ್ನ ತಿಳ್ಕೊಂಡ್ವಿ ಫ್ರೆಂಡ್ಸ್. ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೀತಾ ಇದ್ರು. ಕಾರಣ ಏನು ಅಂತ ಕ್ವಶನ್ ಬರ್ಬೋದು. ನೋಡಿ, ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು. ಆ ಕಾರಣದಿಂದಾಗಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ನೆಕ್ಸ್ಟು, ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣಗಳೇನು, ವಿಶ್ಲೇಷಿಸಿ ಅಂತ ಕ್ವಶನ್ ಕೇಳ್ಬೋದು. ನೋಡಿ ಫ್ರೆಂಡ್ಸ್, ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರಮುಖ ಕಾರಣಗಳು ಈ 3 ಅಂಶಗಳು. ನೋಡಿ, ಮೊದಲನೇದು ಕಾನ್ಸ್ಟಾಂಟಿನೋಪಲ್ ನಗರದ ವಶ. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಟರ್ಕರು ಆಕ್ರಮಿಸಿಕೊಳ್ತಾರೆ. ಇದರಿಂದಾಗಿ 1453ರಲ್ಲಿ ವಶಪಡಿಸ್ಕೊಳ್ತಾರೆ ಕಾನ್ಸ್ಟಾಂಟಿನೋಪಲನ್ನು. ಇದರಿಂದಾಗಿ ಈ ನಗರದ ವ್ಯಾಪಾರದ ಮೇಲೆ ಟರ್ಕರು ಅಧಿಕವಾದಂತಹ ತೆರಿಗೆಯನ್ನು ವಿಧಿಸ್ತಾರೆ. ಇದು ವ್ಯಾಪಾರಸ್ಥರಿಗೆ ಲಾಭದಾಯಕವಾಗಿರೋದಿಲ್ಲ, ನಷ್ಟವನ್ನು ಉಂಟು ಮಾಡ್ತದೆ. ಆ ಕಾರಣದಿಂದಾಗಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯೋದು ಅನಿವಾರ್ಯವಾಯಿತು. ನೆಕ್ಸ್ಟ್, ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು. ನೋಡಿ, ಇಟಲಿಯ ವರ್ತಕರು ಅತಿ ಹೆಚ್ಚು ಬೆಲೆಗೆ ಸಾಂಬಾರು ಪದಾರ್ಥಗಳನ್ನು ಯುರೋಪಿನಾದ್ಯಂತ ಮಾರಾಟವನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದಾಗಿ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯೋದಕ್ಕೋಸ್ಕರ ಯುರೋಪಿನ ಇತರ ರಾಷ್ಟ್ರಗಳು ತಮ್ಮ ರಾಷ್ಟ್ರದಲ್ಲಿನ ಸಾಹಸಿ ನಾವಿಕರಿಗೆ ತರಬೇತಿ ಶಾಲೆಗಳನ್ನು ಸ್ಥಾಪಿಸೋದ್ರ ಮೂಲಕ ಪ್ರೋತ್ಸಾಹವನ್ನು ನೀಡ್ತಾರೆ. ಮತ್ತು ವೈಜ್ಞಾನಿಕ ಆವಿಷ್ಕಾರಗಳು ಬೆಳವಣಿಗೆಯನ್ನು ಹೊಂದಿದ್ವು. ದಿಕ್ಸೂಚಿ, ಆಸ್ಟ್ರೋಲಬ್, ಸಿಡಿಮದ್ದು ಮುಂತಾದ ವೈಜ್ಞಾನಿಕ ಆವಿಷ್ಕಾರಗಳಿಂದ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಯುರೋಪಿನ ರಾಷ್ಟ್ರಗಳು ಉತ್ಸುಕರಾಗಿದ್ದರು. ನೋಡಿ, ಈ ಎಲ್ಲ ಕಾರಣಗಳಿಂದಾಗಿ ಪೋರ್ಚುಗಲ್ನ ನಾವಿಕ ವಾಸ್ಕೋ ಡ ಗಾಮನು ಕ್ರಿಸ್ತಶಕ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಪಡ್ ಎಂಬಲ್ಲಿಗೆ ಬಂದು ತಲುಪ್ತಾನೆ. ನೋಡಿ, ಭಾರತಕ್ಕೆ ಜಲಮಾರ್ಗವನ್ನು ಹಿಡಿದಿದ್ದು ಯಾರು ಅಂತ ಕೇಳ್ಬೋದು. ವಾಸ್ಕೋ ಡ ಗಾಮ. ಎಷ್ಟರಲ್ಲಿ? 1498ರಲ್ಲಿ. ಮತ್ತು ವಾಸ್ಕೋ ಡಿ ಗಾಮ ಭಾರತದಲ್ಲಿ ಮೊದಲು ಬಂದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಅದು ಕಲ್ಲಿಕೋಟೆ ಸಮೀಪದ ಕಾಪಡ್. ನೋಡಿ, ಈ ವಾಸ್ಕೋ ಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ನಂತರ ಯುರೋಪಿನ ವ್ಯಾಪಾರ ಕಂಪನಿಗಳು ಕೂಡ ಭಾರತಕ್ಕೆ ಬರ್ತಾರೆ. ಯಾರ್ಯಾರು ಬಂದರು, ಇದು ಆರ್ಡರ್ ಪ್ರಕಾರ ಬರೀರಿ ಅಂತ ಕೇಳ್ತಾರೆ ಫ್ರೆಂಡ್ಸ್. ಯುರೋಪಿನ ವ್ಯಾಪಾರ ಕಂಪನಿಗಳನ್ನು ಆರ್ಡರ್ ಪ್ರಕಾರ ಬರೀರಿ ಅಂತ ಕೇಳ್ತಾರೆ. ನೋಡಿ, ಮೊದಲನೇದಾಗಿ ಬಂದದ್ದು ಪೋರ್ಚುಗೀಸರು, ಅವರ ನಂತರ ಡಚ್ಚರು ಬರ್ತಾರೆ. ಡಚ್ಚರ ನಂತರ ಇಂಗ್ಲೀಷರ ನಂತರ ಫ್ರೆಂಚರು. ಹೀಗೆ ಆರ್ಡರ್ ಆಗಿ ಭಾರತಕ್ಕೆ ಬರ್ತಾರೆ. ಪೋರ್ಚುಗೀಸರ ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡು ಯುರೋಪಿನ ಇತರ ಕಂಪನಿಗಳು ಕೂಡ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾರೆ. ನೋಡಿ, ನೆಕ್ಸ್ಟ್ ಪೋರ್ಚುಗೀಸರ ಬಗ್ಗೆ ತಿಳ್ಕೊಳ್ಳೋಣ. ಈ ಪೋರ್ಚುಗೀಸರು ಈ ಟಾಪಿಕ್ನಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಅಂಶಗಳು ಅವನ್ನು ನೋಡೋಣ ಫ್ರೆಂಡ್ಸ್. ನೋಡಿ, ಭಾರತಕ್ಕೆ ಬಂದಂತಹ ಮೊಟ್ಟ ಮೊದಲು ಯುರೋಪಿಯನ್ನರು ಯಾರು ಅಂತ ಕೇಳ್ತಾರೆ. ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು ಅಂತಲೂ ಕೇಳಬಹುದು. ಈ ಎರಡಕ್ಕೂ ಉತ್ತರ ಪೋರ್ಚುಗೀಸರು. ನೋಡಿ, ಮೊದಲು ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದಿದ್ದು ಪೋರ್ಚುಗೀಸರ ನಾವಿಕ ವಾಸ್ಕೋ ಡ ಗಾಮ ಭಾರತಕ್ಕೆ ಬರ್ತಾನೆ. ಹಾಗೂ ಭಾರತವನ್ನು ತೊರೆದ ನೋಡಿ ಯುರೋಪಿಯನ್ನರು, ಭಾರತವನ್ನು ಬಿಟ್ಟು ಹೋದಂತಹ ಯುರೋಪಿಯನ್ನರು ಇವರೇ. ಮೊದಲು ಬ್ರಿಟಿಷರು, ಫ್ರೆಂಚರು ಎಲ್ಲ ಭಾರತವನ್ನು ತೊರೆದು ಹೋಗಿರ್ತಾರೆ. ಆದರೆ ಪೋರ್ಚುಗೀಸರು ಮಾತ್ರ ಭಾರತವನ್ನು ಬಿಟ್ಟು ಹೋಗಿರಲ್ಲ. ಕಡೆಯದಾಗಿ ಬಿಟ್ಟು ಹೋಗೋದು ಪೋರ್ಚುಗೀಸರೇ.
ನೋಡಿ, ಇವರ ವೈಸ್ರಾಯಾಗಿ ಭಾರತಕ್ಕೆ ಬಂದಂಥವನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಇದು ತುಂಬ ಇಂಪಾರ್ಟೆಂಟು. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಮತ್ತು ಆಲ್ಫಾನ್ಸೋ ಡಿ ಅಲ್ಬುಕರ್ಕ್, ಈ ಇಬ್ಬರು ವೈಸ್ರಾಯಿಗಳು ತುಂಬ ಇಂಪಾರ್ಟೆಂಟು. ಈ ಅಂಶಗಳನ್ನ ನೆನ್ಪಿಡಿ ಫ್ರೆಂಡ್ಸ್. ಮೊದಲು ಭಾರತಕ್ಕೆ ಬರೋ ವೈಸ್ರಾಯಿ ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಈತ ಏನು ಮಾಡ್ತಾನೆ, ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ. ಇದು ತುಂಬ ಸಲ ರಿಪೀಟ್ ಆಗಿದೆ. ಬ್ಲೂ ವಾಟರ್ ಪಾಲಿಸಿ ಅಂತ ಕೂಡ ಕರೀತಾರೆ ಇದನ್ನು. ನೋಡಿ, ಈತ ಬ್ಲೂ ವಾಟರ್ ಪಾಲಿಸಿ ಅಂದರೆ ಏನು, ಅಥವಾ ನೀಲಿ ನೀರಿನ ನೀತಿ ಅಂದರೆ ಏನು ಅಂತ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ನೋಡಿ, ಭೂಮಿಯ ಮೇಲಿನ ಆಧಿಪತ್ಯವನ್ನು ಸ್ಥಾಪನೆ ಮಾಡೋದಕ್ಕೂ ಬದಲಾಗಿ ಈತ ಸಮುದ್ರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸೋದಕ್ಕೆ ಪ್ರಯತ್ನಿಸ್ತಾನೆ. ಭೂಮಿಯ ಮೇಲೆ ಆಧಿಪತ್ಯವನ್ನು ಸಾಧಿಸೋದ್ರ ಬದಲಾಗಿ ಈತ ಸಮುದ್ರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸೋದಕ್ಕೆ ಏನು ಮಾಡ್ತಾನೆ, ನೌಕಾಶಕ್ತಿಯನ್ನು ಬಲಪಡಿಸ್ತಾನೆ. ಅದನ್ನೇ ನಾವೇನಂತ ಕರಿತೀವಿ, ನೀಲಿ ನೀರಿನ ನೀತಿ ಎಂದು ಕರಿತೀವಿ. ಇದು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ನೆಕ್ಸ್ಟ್, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾನ ನಂತರ ಭಾರತಕ್ಕೆ ಬರೋದು ವೈಸ್ರಾಯಿಗೆ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ನೋಡಿ, ಈತ ತುಂಬ ಇಂಪಾರ್ಟೆಂಟು ಪೋರ್ಚುಗೀಸರ ಆಡಳಿತದಲ್ಲಿ ಅಂತ ಅಂತಾರೆ. ಯಾಕಂದರೆ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಹೆಸರುವಾಸಿಯಾಗಿದ್ದಾನೆ. ಅಂದರೆ ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಈತ ಸ್ಥಾಪನೆಯನ್ನು ಮಾಡ್ದ ಅಥವಾ ವಿಸ್ತರಿಸ್ದ ಅಂತ ಅನ್ಬೋದು ಫ್ರೆಂಡ್ಸ್. ನೋಡಿ, ಈತ ಕ್ರಿಸ್ತಶಕ 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ವಶಪಡಿಸ್ಕೊಳ್ತಾನೆ. ವಶಪಡಿಸ್ಕೊಂಡು ಗೋವಾವನ್ನು ಆಡಳಿತ ಕೇಂದ್ರವಾಗಿ ಮಾರ್ಪಡಿಸ್ತಾನೆ.